ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೋದ ವ್ಲಾಗ್. ನಂಗೆ ಸ್ಯಾರಿ ಉಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇಬ್ಬರು ಚಿಕ್ಕ ಮಕ್ಳು ಇಟ್ಕೊಂಡು ಓಲ್ಡ್ ಡೇ ಕ್ಯಾರಿ ಮಾಡೋದಂದರೆ ಕಷ್ಟ. ಅದಕ್ಕೋಸ್ಕರ ವೇರ್ ಮಾಡಲ್ಲ. ಎಕ್ಸ್ಪೆಷಲಿ ಕಾಟನ್ ಸೀರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನಿಲ್ಲಿ ಇನ್ಸ್ಟಂಟಾಗಿ ಟೊಮೊಟೊ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ಮಾಡಿರೋದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 1 ಕಪ್ ತೊಗೋಬೋದು, ಬಟ್ ಸೇಮ್ ಕ್ವಾಂಟಿಟಿಲಿ ತೊಗೋಬೇಕು. ಅರ್ಧ ಕಪ್ ಚಿರೋಟಿ ರವೆ, ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟು ಬೇಕಿದ್ರೂ ತೊಗೋಬೋದು. ಮತ್ತು ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2ರಿಂದ 2.5 ಕಪ್ಪು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಂಪ್ಸ್ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 15 to 20 ಮಿನಿಟ್ ಅದನ್ನ ರೆಸ್ಟ್ ಮಾಡೋದಕ್ಕೆ ಇಡಬೇಕು. ಅದಾದಮೇಲೆ ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ನೀವು ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಅದನ್ನು ಬೇಕಿದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇನ್ನು ಸ್ವಲ್ಪ ಉಪ್ಪು ಅಥವಾ ನೀರು ಏನಾದರೂ ಬೇಕಾದರೆ ಇವಾಗ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು. ಆಮೇಲೆ ಒಲೆ ಮೇಲೆ ಒಂದು ತವ ಇಟ್ಬಿಟ್ಟು, ನಾನಿಲ್ಲಿ ಐರನ್ ತವ ಇಟ್ಟಿರೋದ್ರಿಂದ ಒಂಚೂರು ಈರುಳ್ಳಿ ಉಚ್ತಾ ಇದ್ದೀನಿ, ದೋಸೆ ನೀಟಾಗಿ ಬರಲಿ ಅಂದ್ಬಿಟ್ಟು. ನಾವಿಲ್ಲಿ ರವೆ ದೋಸೆ ಯಾವ ಥರ ಹಾಕ್ಕೋತೀವೋ ಆ ಥರ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ಮಿನಿಟ್ಸ್ 2 ಕಡೆನೂ ಬೇಯಿಸಿದ್ರೆ ದೋಸೆ ಅನ್ನೋದು ರೆಡಿ ಆಗುತ್ತೆ. ನಾನು ದೋಸೆ ತೆಗಿತಿರೋ ವೀಡಿಯೋ ರೆಕಾರ್ಡೇ ಮಾಡಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಕ್ಲಿಪ್ನ ಆ್ಯಡ್ ಮಾಡಿಲ್ಲ. ಟ್ರೈ ಮಾಡಿ ಒಂದ್ಸಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 2 ಡೇಸ್ ವೀಡಿಯೋನ ಒಟ್ಟಿಗೆ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಗಾಯತ್ರಿ ನಗರ್ ರಾಮಂದ್ರ ಹತ್ರ ಅಣ್ಣಮ್ಮನ ಕೂರಿಸಿದ್ರು 3 ದಿನ. ಮತ್ತು 3 ದಿನವೂ ಡಿಫ್ರೆಂಟಾಗಿ ಅಲಂಕಾರ ಮಾಡಿದರು. ಫಸ್ಟ್ ದಿನ ತುಂಬಾ ರಶ್ ಇದ್ದರು. ನಾವು ಹೋದಾಗ ವೀಡಿಯೋ ಫೋಟೋ ಏನೂ ತೊಗೊಳಕ್ಕಾಗಲಿಲ್ಲ. ಸೆಕೆಂಡ್ ಡೇ ಮತ್ತು ಥರ್ಡ್ ಡೇದು ಯಾವ ಥರ ಅಲಂಕಾರ ಮಾಡಿದರು ಅಂತ ಆ್ಯಡ್ ಮಾಡಿದ್ದೀನಿ, ಬೇಕಿದ್ರೆ ನೋಡ್ಬೋದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಜವಾಗ್ಲೂ ಗಾಯತ್ರಿ ನಗರದಲ್ಲಿ ಗಣೇಶ ಆಗಲಿ ಅಥವಾ ಬೇರೆ ದೇವ್ರನ್ನಾಗಲಿ ಕರೆಸಿ ಎಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅಂದರೆ, ನಾನು ಬೆಂಗಳೂರಲ್ಲಿ ಈ ಥರ ಎಲ್ಲ ಮಾಡೋದು ನೋಡೇ ಇಲ್ಲ. ಮಾಡ್ತಾರೇನೋ ಒಂದೊಂದು ಕಡೆ, ಬಟ್ ಈ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ದೇವ್ರು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಆರ್ಕೆಸ್ಟ್ರಾ ಎಲ್ಲ ಮಾಡಿಸಿದ್ರು. ನನ್ನ ಮಕ್ಕಳು 12:15 ಬಂದಿದ್ದಾರೆ. ಚಿಕ್ಕವಳು 1 ವರ್ಷ, ಅವಳು ಮಲಗಿಲ್ಲ. 12 ಗಂಟೆಲಿ ಮನೇಲಿ ಕರ್ಕೊಂಬಂದರೆ ಮತ್ತೆ ಹೋಗಿ ಬಾಗಿಲು ತೆಗಿತಾ ಇದ್ದಾಳೆ ಅಲ್ಲಿಗೆ ಹೋಗೋಕ್ಕೆ. ನನ್ನ ಹಸ್ಬೆಂಡ್ ಹೇಳಿದರು, ಬೇರೆ ಕಡೆ ಎಲ್ಲ ಆರ್ಕೆಸ್ಟ್ರಾ ಮಾಡ್ತಾರೆ, ದೇವ್ರು ಕೂರಿಸ್ಬಿಟ್ಟು, ಅಯ್ಯೋ ನೋಡೋಕ್ಕಾಗಲ್ಲ ಕಣ್ಣಿಂದ, ಆ ಥರ ಇರ್ತಾಯಿತ್ತು. ಬಟ್ ಇಲ್ಲಂತೂ ತುಂಬ ಡಿವೋಷ್ನಲಿ ಎಲ್ಲ ಚೆನ್ನಾಗಿ ಮಾಡಿದರು ಅಂತ ಹೇಳ್ತಾಯಿದ್ರು. ನೋಡಿ, ಇಲ್ಲಿ ಸ್ವಲ್ಪ ಯಾವ್ಯಾವ ಥರ ಡ್ಯಾನ್ಸ್ ಮಾಡಿದರು ಮತ್ತು ಅದನ್ನು ಯಾರ್ಯಾರು ಬಂದಿದ್ರು ಅದೆಲ್ಲ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸಾಂಗ್ ಜೊತೆಗೆ ಈ ಡ್ಯಾನ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇತ್ತು. ಬಟ್ ಸಾಂಗ್ಸ್ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋರು ಅದು ಬೆಂಕಿ ಆರೋದಕ್ಕಿಂತ ಮುಂಚೆ ಚೆನ್ನಾಗಿ ಉರಿತಾ ಇತ್ತಲ್ಲ, ಬೆಂಕಿ ಮೇಲೇ ಓಡಾಡ್ತಾ ಇದ್ರು. ಅವ್ರಿಗೆ ನಿಜವಾಗ್ಲೂ ಸುಡ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿ ನೋಡಿ, ಅದು ಎಷ್ಟು ವೆಯ್ಟ್ ಇದೆಯೋ ಏನೋ ಗೊತ್ತಿಲ್ಲ. ಈ ಥರ ರೌಂಡ್ ಆದಮೇಲೆ ಮತ್ತೆ ಸ್ಟ್ರೈಟಾಗಿ ಕೂಡ ಬೆಂಕಿ ಹಚ್ತಾರೆ ನೋಡಿ. ಅದ್ರ ಮೇಲೆ ಫಸ್ಟು ಅದ್ರ ಸುತ್ತ ಡ್ಯಾನ್ಸ್ ಮಾಡಿ ಮತ್ತು ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡಿ ಕೊನೆಗೆ ಅದ್ರ ಮೇಲೇ ನಡ್ಕೊಂಡು ಹೋಗ್ತಾರೆ. ಅವರಿಗೆ ಸುಡಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಅಲ್ವಾ ದೈವಶಕ್ತಿ ಅಂತ ಹೇಳೋದು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಏರಿಯಾದಲ್ಲಿ ಇರೋರು ಕಮೆಂಟ್ ಮಾಡಿ ನೋಡೋಣ. ನನಗೆ ಅವ್ರು ವೀಡಿಯೋಸ್ ತೋರಿಸ್ತಾ ಇದ್ರು, ವೀಡಿಯೋದಲ್ಲಿ ನೋಡೇ ಅನಿಸ್ತಾಯಿತ್ತು ನಾನು ಹೋಗ್ಬೇಕಿತ್ತು ಅಂತ. ಆ್ಯಕ್ಚುಲಿ ನಮ್ಮೂರ ಕಡೆ ಎಲ್ಲ ಹನುಮ ಜಯಂತಿ ಮಾಡಿದಾಗ ಎಲ್ಲ ಆರ್ಕೆಸ್ಟ್ರಾ ಮಾಡಿಸ್ತಾರೆ, ಬಟ್ ನಾನೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ. ಬಟ್ ಇದಂತೂ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ದೇವ್ರ ಕೂರಿಸಿ ಅದಕ್ಕೆ ಸಂಬಂಧನೇ ಇರಲ್ಲ, ಆ ಥರ ಡ್ಯಾನ್ಸ್ಗಳು ಸಾಂಗ್ಗಳೆಲ್ಲ ಆಗ್ತಿರ್ತಾರಲ್ಲ ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಆ ಥರ ಏನಿಲ್ಲ, ತುಂಬಾ ಭಕ್ತಿಯಿಂದ ಎಲ್ಲ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸುಪ್ರೀತು, ಕಂಬದ ರಂಗಯ್ಯ ಮತ್ತು ಇನ್ನೊಬ್ಬರು, ಅವ್ರ ಹೆಸ್ರೇನೋ ನಂಗೆ ತುದಿ ಬಾಯಲ್ಲಿದೆ ಮರ್ತುಬಿಟ್ಟೆ, ಅವರು ಸಿಂಗರ್ಸ್ ಎಲ್ಲ ಬಂದಿದ್ದರು. ನನ್ನ ಮಗಳು ಅಂತೂ ಪಾಪ ಆ ಹುಡುಗಿ ಯಾರಂತಲೇ ಗೊತ್ತಿಲ್ಲ, ಅವಳ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ಆ ಹುಡುಗಿ ಡ್ಯಾನ್ಸ್ನ ಒಂದು 10 ಸಲ ನೋಡಿದ್ದೀನಿ ಆ ವಿಡಿಯೋನ. ಎಷ್ಟು ಚೆನ್ನಾಗಿ ಆ ಹುಡುಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂದರೆ, ತುಂಬಾ ಗ್ರೇಸಿಂದ, ಫುಲ್ ಎನರ್ಜಿಯಿಂದನೇ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತಲೇ ಹೇಳ್ಬೋದು. ಹಂಗೆ ನೋಡೋಕ್ಕೂ ಅಷ್ಟೇ ತುಂಬಾ ಕ್ಯೂಟಾಗಿದ್ದಾಳೆ ಆ ಹುಡುಗಿ. ಅವಳು ತುಂಬ ಕೈಂಡ್ ಹಾರ್ಟೆಡ್ ಅನಿಸುತ್ತೆ ನೋಡಿ. ಯಾರಾದರೂ ಅದು ಈ ಬೆಂಗಳೂರಲ್ಲಿ ಗೊತ್ತಿಲ್ಲದೆ ಇರೋ ಹತ್ರ ಮಾತಾಡಲ್ಲ. ಅವಳು ಅಂಥದ್ರಲ್ಲಿ ಪಾಪ ನನ್ನ ಮಗಳ ಜೊತೆ ಸೇರಿಕೊಂಡು ಅವಳನ್ನೂ ಆಟ ಆಡಿಸ್ಕೊಂಡು ನೋಡಿ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಿಲ್ಲ, ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇದ್ರೂ ಅವಳಿಗೋಸ್ಕರ ಅವಳನ್ನು ಸ್ಲೋ ಮಾಡ್ಕೊಂಡು ಅವಳು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಅಣ್ಣಮ್ಮ ತಾಯಿ ದರ್ಶನ ಮಾಡ್ಕೊಳ್ಳೋದನ್ನ ಯಾರು ಮಿಸ್ ಮಾಡ್ಕೊಂಡ್ರೆ ಈ ವಿಡಿಯೋ ನೋಡಿ. ಹಂಗೇ ಕುವೆಂಪು ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡು ಇವತ್ತು ಬುಧವಾರ
ಗೊರವನಹಳ್ಳಿ ಲಕ್ಷ್ಮೀ ದೇವಿನ ತೊಗೊಂಬರ್ತಾ ಇದ್ದಾರೆ. ಯಾರಿಗಾದ್ರೂ ಬಂದು ದರ್ಶನ ಮಾಡ್ಬೇಕನ್ಸಿದ್ರೆ ಬೇಕಿದ್ರೆ ಬಂದು ಮಾಡ್ಬೋದು. ನನಗೆ ಎಷ್ಟು ದಿನ ಕೂರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇವತ್ತು ತರ್ತಾ ಇದ್ರಲ್ಲ 3 ದಿನ ಅನಿಸುತ್ತೆ. ಇವತ್ತು, ನಾಳೆ ಮತ್ತು ಶುಕ್ರವಾರ 3 ದಿನ ಕೂರಿಸ್ಬೋದು ಅನಿಸುತ್ತೆ. ಯಾರಿಗಾದ್ರೂ ದೇವಿ ದರ್ಶನ ಮಾಡಬೇಕು ಅಂತ ಅನಿಸಿದರೆ ಬೇಕಿದ್ರೆ ಬಂದು ದರ್ಶನ ಮಾಡ್ಬೋದು. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ನಾನು ಲಾಸ್ಟ್ ಟೈಮೆಲ್ಲ ನೋಡಿದ್ನಲ್ಲ, ಆರ್ಕೆಸ್ಟ್ರಾ ಎಲ್ಲ ಮಾಡಿಸ್ತಾರೆ. ಬನ್ನಿ ನೀವು ಲಕ್ಷ್ಮೀ ದೇವಿ ಆಶೀರ್ವಾದ ತೊಗೊಂಡೋಗಿ ಅಂತ ಹೇಳ್ತೀನಿ. ನಾವು ಈ ಗಾಯತ್ರಿ ನಗರಕ್ಕೆ ಶಿಫ್ಟ್ ಆದಾಗಿಂದ, ಅದರಲ್ಲೂ ಎಕ್ಸ್ಪೆಷಲಿ ಗಣೇಶ ಹಬ್ಬ ಗೌರಿ ಹಬ್ಬ ಯಾವಾಗ ಶುರುವಾಯಿತೋ ಅವಾಗಿಂದನೂ ಅಷ್ಟೇ ದಿನ ಏನಾದರೂ ಒಂದು ಸೆಲೆಬ್ರೇಷನು, ದಿನ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ನನ್ನ ಮಗಳಿಗೆ ಈ ಗಣೇಶ ಕೂರಿಸಿರೋದು ನೋಡೋಕ್ಕೆ ಅಥವಾ ದೇವ್ರನ್ನೆಲ್ಲ ಕರೆಸಿ ಕೂರಿಸಿರ್ತಾರಲ್ಲ ಅದನ್ನೆಲ್ಲ ನೋಡೋಕ್ಕೆ, ಆರ್ಕೆಸ್ಟ್ರಾ ನೋಡೋಕ್ಕೆ, ಮತ್ತು ಅಲ್ಲೆಲ್ಲ ಡಿಫ್ರೆಂಟಾಗಿ ವೇಷ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ನೋಡೋಕ್ಕೆ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಹಂಗೇನು ಪ್ರಸಾದ ಕೊಡ್ತಾರಲ್ಲ ಅದನ್ನು ಮಾತ್ರ ಈಸ್ಕೊಳ್ದೆ ವಾಪಸ್ ಬಂದರೆ ಮತ್ತೋಗಿ ಅವಳಿಗೆ ಈಸ್ಕೊಂಡು ಕೊಡೋ ತನಕ ಬಿಡಲ್ಲ, ಅಷ್ಟೊಂದು ಇಷ್ಟ ಅವಳಿಗೆ. ಇಲ್ಲಿಗೆ ಬಂದಾಗಿಂದ ಗಣೇಶ ಕೂರಿಸ್ದಾಗಿಂದ ಎಲ್ಲಿ ಗಣೇಶ ಕೂರಿಸಿದ್ರು ಹೋಗ್ತಾಳೆ, ಎಲ್ಲಿ ದೇವ್ರು ಕರೆಸಿದ್ರು ನೋಡೋಕ್ಕೆ ಹೋಗ್ತಾಳೆ. ಈ ಭಕ್ತಿ ದೊಡ್ಡೋಳಾದ್ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ, ನಮಗೂ ಖುಷಿ ಆಗುತ್ತೆ. ಅಲ್ಲಿ ಬಂದಿದ್ರಲ್ಲ ಸಿಂಗರ್ಸು, ಅವ್ರ ಜೊತೆನೂ ನನ್ನ ಮಗಳದ್ದು ಫೋಟೋಸ್ ಎಲ್ಲ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ನೋಡಿ ಇವರೇ ಆ ಸಿಂಗರು, ಇವ್ರ ಹೆಸ್ರು ನನಗೆ ಬರ್ತಾಯಿಲ್ಲ, ನೆನಪಾಗ್ತಿಲ್ಲ. ಆರ್ಕೆಸ್ಟ್ರಾ ಅದು ನೆಕ್ಸ್ಟ್ ಡೇ ಅಣ್ಣಮ್ಮನ್ನ ತೊಗೊಂಡೋದ್ರು. ಹಂಗೇನೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾನು ನೆಕ್ಸ್ಟ್ ಡೇ ಸಾಂಬಾರು, ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಗಟ್ಟಿ ಬರಲಿ ಸಾಂಬಾರು ಅಂತ ಸ್ವಲ್ಪ ಅಕ್ಕಿ ಮತ್ತು ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಪೇಸ್ಟ್ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಅದಕ್ಕೇ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಮಜ್ಜಿಗೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮುಂಚೆನೇ. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದರಲ್ಲಿ ಸಣ್ಣ ಈರುಳ್ಳಿ ಬರುತ್ತಲ್ಲ, ನಾಟಿ ಈರುಳ್ಳಿ, ಸಾಂಬಾರು ಈರುಳ್ಳಿ, ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಮಜ್ಜಿಗೆ ಸಾಂಬಾರು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಫ್ರೈ ಆದಮೇಲೆ ಆವಾಗಲೇ ಉಪ್ಪು, ಮಜ್ಜಿಗೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಿಮಗೆ ಒಂದು ಕುದಿ ಬಂದಮೇಲೆ ಮತ್ತು ಸ್ವಲ್ಪ ಉಪ್ಪು ಅಥವಾ ಕನ್ಸಿಸ್ಟೆನ್ಸಿಗೆ ನೀರು, ಮಜ್ಜಿಗೆ ಏನು ಬೇಕಿದ್ರೂ ಆಮೇಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಮಜ್ಜಿಗೆ ಸಾಂಬಾರು ಕುದಿ ಬಂದಮೇಲೆ ಒಂದು 20 ಮಿನಿಟ್ಸ್ ಆದರೂ ಬೇಯಿಸಬೇಕು, ಆವಾಗಲೇ ಅದು ರುಚಿ ಚೆನ್ನಾಗಿರೋದು. ನಾನಿಲ್ಲಿ ನೋಡಿ ಅನ್ನದ ಜೊತೆಗೆ ಬಿಸಿ ಮಜ್ಜಿಗೆ ಸಾರು ಮತ್ತು ತುಪ್ಪ. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಇತ್ತಲ್ಲ, ಆವಾಗ ರಾಗಿ ಬೋಟಿ ಅಂತ ಮಾರ್ತಾಯಿದ್ರು. ನನ್ನ ಮಗಳು ಬೇಕು ಅಂದರೂ ತೊಗೊಂಬಂದಿದ್ದೆ, ಅದನ್ನು ಸ್ವಲ್ಪ ಕರೆದಿದ್ದೆ. ಟೇಸ್ಟ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ಮಜ್ಜಿಗೆ ಸಾಂಬಾರು, ಮತ್ತು ಕೋಲ್ಡ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ನೋಡಿ ಬರೀ ನಾನು ಇಷ್ಟು ನನ್ನ ಮಕ್ಕಳು ಆಡೋದನ್ನ ತೋರಿಸ್ತಾ ಇದ್ದೀನಿ. ಮನೆಯೆಲ್ಲ ಹೆಂಗೆ ಅಂಡಿದ್ದಾರೆ ಅಂದರೆ ತಲೆ ಕೆಡುತ್ತೆ ಆ್ಯಕ್ಚುಲಿ ನೋಡೋದಕ್ಕೆ. ಅದರಲ್ಲೂ ನನ್ನ ದೊಡ್ಡ ಮಗಳಿದ್ದಾಳಲ್ಲ, ಎಷ್ಟಾದರೂ ಅಂಡಿರಲಿ, ಅವ್ರ ಅಪ್ಪ ಬಂದ ತಕ್ಷಣ ಎಲ್ಲಾದರೂ ಹೋಗ್ತಿದ್ದೀನಿ ಅಂದರೆ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ ಹೋಗೋಕ್ಕೆ ಅಂತ. ಅದಕ್ಕೆ ಅವರಪ್ಪ, ಓ ರೆಡಿಯಾಗಿದೆಯಾ ಮಗಳೇ, ಹೀರೋಯಿನ್ ಥರ ಕಾಣಿಸ್ತಾ ಇದೆಯಾ, ಬಾ ನಿಂದು ಫೋಟೋಸ್ ತೆಗಿತೀನಿ ಅಂತ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು. ಯಾರೆಲ್ಲ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.